ಕಟ್. ನಮಸ್ಕಾರ. ಇವತ್ತಿನ ವಿಡಿಯೋ 10 ಕೋಟಿ ತಲುಪಿದ ಹೂಡಿಕೆದಾರರ ಕೆಲವು ಸಲಹೆಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತಿನ ವಿಡಿಯೋ ಬಹಳ ವಿಭಿನ್ನ. ಯಾಕಂತಂದ್ರೆ ಯಾರೋ ಒಬ್ಬರು ಕೋಟಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂತಂದ್ರೆ ಅವರ ಕೆಲವು ಸಲಹೆಗಳನ್ನು ಕೇಳಿದ್ರೆ ನಮ್ಮ ಎಫಿಷಿಯನ್ಸಿ ಕೂಡ ಮೇಲಕ್ಕೆ ಹೋಗುತ್ತೆ. ಒಂದು ಫೇಮಸ್ ಸೇಯಿಂಗ್ ಇದೆ ಇಂಗ್ಲಿಷ್ನಲ್ಲಿ, ಪ್ರಾಪರ್ ಪ್ರಿಪರೇಷನ್ ಪ್ರಿವೆಂಟ್ಸ್ ಪುವರ್ ಪರ್ಫಾರ್ಮೆನ್ಸ್. ಇವತ್ತು ನಮ್ಮ ಸುಮಾರು ಚಾನೆಲ್ ಮೆಂಬರ್ಸ್ ಕೇಳ್ತಾ ಇರುವಂತ ಒಂದು ಟಾಪಿಕ್ ನ ಟಚ್ ಮಾಡ್ತಾ ಇದ್ದೇನೆ, ಸ್ಪೆಷಲಿ ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ಗ್ರಾಜುಯೇಟ್ಸ್. ಯಾಕಂದ್ರೆ ನಮಗೆ ಗೊತ್ತಿದ್ದ ಹಾಗೆ ನಿಮ್ಮ 50, 55, 60ನೇ ವಯಸ್ಸಿನಲ್ಲಿ ನೀವು ಕೂಡ ಇದೇ ತರ ಕೋಟಿಗಟ್ಟಲೆಯಲ್ಲಿ ನಿಮ್ಮ ಲಾಂಗ್ ಟರ್ಮ್ ನಲ್ಲಿ ಒಂದಷ್ಟು ಕಾರ್ಪಸ್ ಅನ್ನು ಪಡೆದಿರ್ತೀರಿ. ಅದು ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ. ಈ ವಿಡಿಯೋನ ಕೇಳಿದ್ರೆ ನಿಮಗೆ ಒಂದಷ್ಟು ಮೋಟಿವೇಶನ್ ಆಗುತ್ತೆ. ಇವತ್ತಿನ ವಿಡಿಯೋನ ಕೇಳೋದ್ರಿಂದ ಮುಂದಿನ ದಿನಗಳಲ್ಲಿ ಅದೇನೇನು ತೊಂದರೆಗಳು ಬರ್ತವೆ, ಅದೇನೇನು ಈಸಿಯಾಗಿ ಆಗ್ತವೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಆದ್ದರಿಂದ ದಯವಿಟ್ಟು ಕೊನೆವರೆಗೆ ನೋಡಿ. ಕನಿಷ್ಠ ಪಕ್ಷ 3 ಸತಿನಾದರೂ ವಿಡಿಯೋನ ನೋಡಿ. ಇವತ್ತಿನ ಈ ವಿಡಿಯೋನ ನಾವು ಸೃಷ್ಟಿ ಮಾಡಿದ್ದು ಮಿಸ್ಟರ್ ಪಟ್ಟಾಭಿರಾಮನ್ ಅನ್ನೋರ ವೆಬ್ಸೈಟ್ ಇಂದ. ಅಲ್ಲಿ ಒಬ್ರು ಇನ್ವೆಸ್ಟರ್ 10 ಕೋಟಿ ತಲುಪಿದ್ದಾರೆ. ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ, ಸ್ಟಾಕ್ಸ್ ನಲ್ಲಿ, ಅಪಾರ್ಟ್ ಫ್ರಮ್ ರಿಯಲ್ ಎಸ್ಟೇಟ್ ಅಂಡ್ ಗೋಲ್ಡ್, ಅದು ಬೇರೆನೆ, ಅಟ್ ದ ಏಜ್ ಆಫ್ 46. ಇವತ್ತು ನಾವು ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ಅವ್ರು ಹೇಳಿದಂತ ಸಜೆಷನ್ಗಳನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈ ವಿಡಿಯೋದ ಮಾಹಿತಿ ಜೂನ್ 2023ರದ್ದು. ಈಗ ಆ ಹೂಡಿಕೆದಾರರ ಹತ್ರ ಇನ್ನೂ ಒಂದಷ್ಟು ಜಾಸ್ತಿ ಹಣ ಜಮಾ ಆಗಿರ್ಬೋದು. ಈಗ ರಮೇಶ್ ಅವರು ಕೊಟ್ಟಂತಹ 20 ಇಂಪಾರ್ಟೆಂಟ್ ಪಾಠಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಸ್ಪೆಷಲಿ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಆಗ್ಲೇ ಹೇಳಿದಾಗೆ ವಿಡಿಯೋನ ಕನಿಷ್ಠ ಪಕ್ಷ 3 ಸತಿ ನೋಡಿ. ಮೊದಲನೇದು, ರಮೇಶ್ ಅವರು ಮ್ಯೂಚುವಲ್ ಫಂಡ್ ಅಲ್ಲಿ SIP ಸ್ಟಾರ್ಟ್ ಮಾಡಿದ್ರು. 18 ವರ್ಷ ಕಂಟಿನ್ಯೂಸ್ ಆಗಿ 1 ತಿಂಗಳು ಕೂಡ ಮಿಸ್ ಮಾಡಿಲ್ಲ. ಮತ್ತು ಅವರು SIP ಮಾಡಿದಂತ ಮೊತ್ತ ಮೊದಲ ಮಂತು ಕೇವಲ 1,000. ರಮೇಶ್ ಅವರ 2ನೇ ಸಜೆಷನ್, ಅವರು 12ರಿಂದ 13 ವರ್ಷದ ಕೆಳಗೆ ಶೇರ್ನಲ್ಲಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕಂಟಿನ್ಯೂಸ್ ಆಗಿ ಲಾಸ್ ಆಯಿತು. ಯಾಕಂದ್ರೆ ಷೇರು ಮಾರುಕಟ್ಟೆ ಬಗೆಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಅದಾದ್ಮೇಲೆ ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ರು 1ರಿಂದ 2 ವರ್ಷ ಬಿಟ್ಟು. ಅದಾದ್ಮೇಲೆ ಪುನಃ 4-5 ವರ್ಷದ ಕೆಳಗೆ ಪುನಃ ಶೇರ್ನಲ್ಲಿ ಹಾಕೋದನ್ನ ಪ್ರಾರಂಭ ಮಾಡಿದ್ರು. ಈಗ 3ನೇ ಸಜೆಷನ್, ರಮೇಶ್ ಅವರು IT ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ 25 ವರ್ಷದಿಂದ ಬಿಗಿನಿಂಗ್ನಿಂದ. ಮತ್ತೆ ಕೆಲವು ವರ್ಷಗಳು ಅವರು FD, ಪೋಸ್ಟ್ ಆಫೀಸ್ ಡಿಪಾಸಿಟ್ ಅಲ್ಲಿ ಕೂಡ ಹಾಕಿದ್ರು. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಮತ್ತು ಡೈರೆಕ್ಟ್ ಸ್ಟಾಕ್ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ. 4ನೇ ಸಜೆಷನ್ ಅಥವಾ ಮಾಹಿತಿ, ರಮೇಶ್ ಅವರ ಹೆಂಡತಿ ಹೋಮ್ ಮೇಕರ್. ಅಂದ್ರೆ ಅವರಿಂದ ಏನು ಕಾರ್ಪಸ್ ಇಲ್ಲಿ ಸೃಷ್ಟಿಯಾಗಿಲ್ಲ, ಕೇವಲ ಸಿಂಗಲ್ ಇನ್ಕಮ್ ಇಂದ 10 ಕೋಟಿಯನ್ನು ಪಡ್ಕೊಂಡಿದ್ದಾರೆ 46ನೇ ವಯಸ್ಸಿನಲ್ಲಿ. ಅಷ್ಟೇ ಅಲ್ಲ, ಮಧ್ಯದಲ್ಲಿ ಅವರು ಅವರ ಪೇರೆಂಟ್ಸ್ ಅನ್ನು ಕೂಡ ಸ್ವಲ್ಪ ಸಪೋರ್ಟ್ ಮಾಡಬೇಕಾಯಿತು ಫೈನಾನ್ಷಿಯಲಿ. ಈಗ ರಮೇಶ್ ಅವರು ಹೇಳಿದಂತ 5ನೇ ಪಾಯಿಂಟ್, ರಮೇಶ್ ಅವರಿಗೆ ಕಂಟಿನ್ಯೂಸ್ ಆಗಿ ಎಂಪ್ಲಾಯ್ಮೆಂಟ್ ಇತ್ತು IT ಫೀಲ್ಡ್ ಅಲ್ಲಿ ಕಳೆದ 25 ವರ್ಷದಿಂದ. ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಸಮಯ ಫಾರಿನ್ ಕಂಟ್ರೀಸ್ ಕೂಡ ಹೋಗಿದ್ರು. ಆದ್ದರಿಂದ ಜಾಸ್ತಿ ಹಣವನ್ನು ಉಳಿತಾಯ ಮಾಡಲಿಕ್ಕಾಯಿತು. 6ನೇ ಸಜೆಷನ್, ರಮೇಶ್ ಅವರು ಅವರ ಕರಿಯರ್ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿದ್ರು. ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋದ್ರು ಮತ್ತು ಅವರ ಕೆಪಾಸಿಟಿ ಇನ್ವೆಸ್ಟ್ ಜಾಸ್ತಿ ಆಗ್ತಾ ಹೋಯಿತು. ಅದರಿಂದಾಗಿ ಕಾರ್ಪಸ್ ಕೂಡ ಜಾಸ್ತಿ ಆಯಿತು. ಈಗ 7ನೇ ಸಜೆಷನ್, ರಮೇಶ್ ಅವರು ಅವರ ಇನ್ವೆಸ್ಟ್ಮೆಂಟ್ ಅನ್ನ ಬಹಳ ಸಿಂಪಲ್ ಆಗಿಟ್ರು, ಕಾಂಪ್ಲಿಕೇಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವಾಯ್ಡ್ ಮಾಡಿದ್ರು ಇನ್ವೆಸ್ಟ್ಮೆಂಟ್ ಮಾಡೋದು. ಚೀಟಿಯಲ್ಲಿ, FNOದಲ್ಲಿ, ಕ್ರಿಪ್ಟೋ ಕರೆನ್ಸಿಯಲ್ಲಿ, ಮತ್ತೆ ಯಾವ್ದಾದ್ರು ಗೆಟ್ ರಿಚ್ ಕ್ವಿಕ್ ಸ್ಕೀಮ್ಸ್ ಬಂದಿದೆ. 8ನೇ ಸಜೆಷನ್ ಕೂಡ ಎಲ್ಲರಿಗೂ ಬಹಳ ಉಪಯುಕ್ತ. ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಕೂಡ ಇದನ್ನೇ ಹೇಳ್ತಾ ಇದ್ದೇವೆ. ರಮೇಶ್ ಅವರು ಯಾವ ರಿಯಲ್ ಎಸ್ಟೇಟ್ ಅನ್ನು, ಯಾವ ಮನೆಯನ್ನು ಕೂಡ ಕೊಳ್ಳಿಲ್ಲ. ಯಾವಾಗ ಅವರ ಹತ್ರ ದೊಡ್ಡ ಅಮೌಂಟ್ ಜಮಾ ಆಯಿತೋ ಆವಾಗ ಒಂದು ಮನೆಯನ್ನು ಕೊಂಡಿದ್ದಾರೆ ಮತ್ತು ಆ ಮನೆಯಲ್ಲಿ ಪರ್ಮನೆಂಟ್ ಆಗಿರುವಂತಹ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. 9ನೇ ಸಜೆಷನ್, ರಮೇಶ್ ಅವರು ಫೈನಾನ್ಷಿಯಲ್ ಪ್ಲಾನರ್ಸ್ ಅವರ ಸಹಾಯವನ್ನು ಪಡೆದಿದ್ದಾರೆ ಅವರ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ. ಈಗ 10ನೇ ಕಮೆಂಟ್ ಅಥವಾ ಸಜೆಷನ್, ರಮೇಶ್ ಅವರ 1 ಕೋಟಿ ಪೋರ್ಟ್ಫೋಲಿಯೋ ಮಾರ್ಕು 110 ತಿಂಗಳ ಮೇಲೆ SIP ಮಾಡಿದ್ಮೇಲೆ ಆಯಿತು. ಅದಾದ್ಮೇಲೆ
ಕಾಂಪೌಂಡಿಂಗ್ ಇಫೆಕ್ಟ್ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ 1 ಕೋಟಿಯನ್ನು ಪಡಿಲಿಕ್ಕೆ ಜಾಸ್ತಿ ಸಮಯ ಹಿಡಿಲಿಲ್ಲ. ಕಡಿಮೆ ಸಮಯದಲ್ಲಿ ಹಣ ಡಬಲ್ ಆಗ್ತಾ ಹೋಯಿತು. ಈಗ ರಮೇಶ್ ಅವರ 11ನೇ ಸಜೆಷನ್. ಕೆಲವು ವರ್ಷ SIP ಮಾಡಿದ ಮೇಲೆ ಅವರು ಸ್ಟೆಪ್ ಅಪ್ SIP ನ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಹೈಯರ್ ಸೇವಿಂಗ್ಸ್ ನ ಇನ್ವೆಸ್ಟ್ ಮಾಡ್ತಾ ಬಂದರು. ಈಗ 12ನೇ ಸಜೆಷನ್. ರಮೇಶ್ ಅವರು ಹೈಯೆಸ್ಟ್ ಸಿಂಗಲ್ ಮಂತ್ ಡಿಕ್ಲೈನ್ ಕಂಡದ್ದು ಪೋರ್ಟ್ಫೋಲಿಯೋ ವ್ಯಾಲ್ಯೂದಲ್ಲಿ 18.99% ಅಕ್ಟೋಬರ್ 2008ರಲ್ಲಿ ಮತ್ತೆ 16.03% ಇನ್ ಮಾರ್ಚ್ 2020 ಕೊರೋನಾ ಸಮಯದಲ್ಲಿ. 13ನೇ ಪಾಯಿಂಟ್, ಹೈಯೆಸ್ಟ್ ಮಂತ್ಲಿ ಗೇನ್ ಆಗಿದ್ದು ರಮೇಶ್ ಅವರಿಗೆ 13.09 ನವೆಂಬರ್ 2017ನಲ್ಲಿ ಮತ್ತು 11.22% ನವೆಂಬರ್ 2020 ಮತ್ತು ಏಪ್ರಿಲ್ 2014. 14, ಹೈಯೆಸ್ಟ್ ಡಿಕ್ಲೈನ್ ಪರ್ ಮಂತ್ 62 ಲಕ್ಷ ಒಂದೇ ತಿಂಗಳಲ್ಲಿ ಕಳ್ಕೊಂಡಿದ್ದಾರೆ ಮಾರ್ಚ್ 2020ರಲ್ಲಿ. ಹೈಯೆಸ್ಟ್ ಗೇನ್ 63 ಲಕ್ಷ ಒಂದು ತಿಂಗಳಲ್ಲಿ ಜುಲೈ 2022. 15ನೇ ಪಾಯಿಂಟ್, ಅವರು ಒಂದು ದೊಡ್ಡ ಕಾರ್ಪಸ್ ಅನ್ನು ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಅದರಲ್ಲಿ ಮಕ್ಕಳ ಹೈಯರ್ ಎಜುಕೇಶನ್ಗೆ, ಮದುವೆಗೆ ಮತ್ತೆ ರಿಟೈರ್ಮೆಂಟ್ಗೆ ಬೇಕಾದಂತ ಎಲ್ಲ ದುಡ್ಡು ಒಟ್ಟಿಗೆ ಇದೆ. 16ನೇ ಪಾಯಿಂಟ್, ರಮೇಶ್ ಅವರಿಗೆ ಈಗ 46 ವರ್ಷ. ಅವರೇನು ರಿಟೈರ್ಮೆಂಟ್ ಅನ್ನು ತಗೊಳ್ಳುವಂತ ಯಾವ ಅರ್ಜೆನ್ಸಿನೂ ಇಲ್ಲ, ಅವರಿಗೆ ಯಾವ ಹಾಬಿನೂ ಇಲ್ಲ. ಆಫೀಸ್ಗೆ ಹೋಗಿ ಬ್ಯುಸಿಯಾಗಿದ್ರೆ ಅದೇ ಖುಷಿಯಾಗಿರ್ತಾರೆ. 17ನೇ ಪಾಯಿಂಟ್, ಈಗ ಅವರ ಹತ್ರ 10 ಕೋಟಿ ಜಮಾ ಆದ್ಮೇಲೆ ರಮೇಶ್ ಅವರು ತಮ್ಮ ಫಂಡ್ಸ್ ಅನ್ನು ಅಥವಾ ಹಣವನ್ನು ಒಂದಷ್ಟು ಡೈವರ್ಸಿಫೈ ಮಾಡ್ತಾ ಇದ್ದಾರೆ. ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕಿ ಶುರು ಮಾಡಿದ್ದಾರೆ. ಯಾಕಂದ್ರೆ ಕಡಿಮೆ ರಿಸ್ಕ್ ಇರುತ್ತೆ ಅಂತೇಳಿ ಅಲ್ಲಿಂದ 11ರಿಂದ 12% ನಿರೀಕ್ಷೆಯಲ್ಲಿದ್ದಾರೆ. 18ನೇ ಪಾಯಿಂಟ್, ಎಲ್ಲರೂ ಕೂಡ ನೋಟ್ ಮಾಡಿ ಇಟ್ಕೊಳ್ಬೇಕಾದ್ದು, ಸ್ಪೆಷಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್. ಒಮ್ಮೆ ಅವರಲ್ಲಿ 10 ಕೋಟಿ ಪೋರ್ಟ್ಫೋಲಿಯೋ ರೆಡಿ ಆದ್ಮೇಲೆ ಅಪ್ರಾಕ್ಸಿಮೇಟ್ಲಿ 10ರಿಂದ 15 ಲಕ್ಷದವರೆಗೂ ಅವರಿಗೆ ವರ್ಷಕ್ಕೆ ಡಿವಿಡೆಂಡ್ ಬರುತ್ತೆ. ಅವ್ರು ತಿಳ್ಕೊತಾರೆ ಇಷ್ಟು ದುಡ್ಡೇ ಸಾಕಾಗುತ್ತೆ ನನ್ನ ಜೀವನವನ್ನು ನಡೆಸಲಿಕ್ಕೆ. 19ನೇ ಪಾಯಿಂಟ್ ಕೇಳಿದ್ರೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಅರ್ಥ ಆಗುತ್ತೆ, ಇತರರಿಗೆ ಆಶ್ಚರ್ಯ ಆಗ್ಬೋದು. ರಮೇಶ್ ಅವರು ಹೇಳ್ತಾರೆ, ನಾನು ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಕನಿಷ್ಠ 5 ವರ್ಷ ಮುಂಚೆ ಪ್ರಾರಂಭ ಮಾಡಬೇಕಾಗಿತ್ತು ಮತ್ತು ಮಾರ್ಕೆಟ್ ಕ್ರ್ಯಾಶ್ ಆಯ್ತಲ್ಲ 2008 ಮತ್ತು 2020ರಲ್ಲಿ, ಆಗ ಲಂಸಮಾಗಿ ಒಂದಷ್ಟು ಜಾಸ್ತಿ ಹಣವನ್ನು ಹೂಡಬೇಕಾಗಿತ್ತು. ಈಗ 20ನೇಯ ಮತ್ತು ಕೊನೆಯ ಪಾಯಿಂಟ್ ಎಲ್ಲಾ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಅರ್ಥ ಆಗುತ್ತೆ, ಇತರರು ಕೂಡ ಅರ್ಥ ಮಾಡ್ಕೋತಾರೆ ಅಂತ ಊಹಿಸ್ಕೋತೇನೆ. ರಮೇಶ್ ಅವರು ಪಶ್ಚಾತ್ತಾಪವನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಅರ್ಲಿ ಇನ್ ಲೈಫ್ ಎಂಡೋಮೆಂಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರು. ಅದು ಒಂದು ದೊಡ್ಡ ಮಿಸ್ಟೇಕ್ ಆಗಿತ್ತು. ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾಗಿತ್ತು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ರಮೇಶ್ ಅವರ 20 ಸಜೆಷನ್ಗಳನ್ನು ಕೇಳಿಸ್ಕೊಂಡಿದ್ರಿ. 3 ಸತಿನಾದ್ರೂ ವಿಡಿಯೋ ನೋಡ್ತೀರಿ ಅಂತ ಊಹಿಸ್ಕೊಳ್ತೇನೆ. ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಒಂದು ಸೆಂಟೆನ್ಸ್ ಅಲ್ಲಿ ದಯವಿಟ್ಟು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.